ಗ್ರಂಥಗಳನ್ನು ಖಂಡನ ಮಾಡುವುದಕ್ಕೆ ಎಲ್ಲೂ ಏನು ದಾರಿ ತಪ್ಪಿಸಿಕೊಳ್ಳಿಕ್ಕಾಗದಿದ್ದಂತೆ ಅವನಿಗೆ ಪರಮತವನ್ನು ಖಂಡನ ಮಾಡ್ತಾರೆ. ತರ್ಕಶಾಸ್ತ್ರವಿರಬಹುದು, ಅದ್ವೈತವಿರಬಹುದು, ಮೀಮಾಂಸಾ ಇರಬಹುದು, ರಾಮಾನುಜ ಮತ ಇರಬಹುದು, ಇನ್ನು ಬೇರೆ ಮತ ಸಿದ್ಧಾಂತ ಇರಬಹುದು. ಅಸಾಧಾರಣವಾದಂತಹ ಶ್ರೀಮದಾಚಾರ್ಯರ ಸೇವೆ, ಅಸಾಧಾರಣವಾದ ಅಂತಹ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವದಂತಹ ಅತ್ಯದ್ಭುತವಾದ ಗ್ರಂಥಗಳನ್ನು ಬರೆದ ಮಹಾನುಭಾವರು ವ್ಯಾಸರಾಜರು. ಆ ಗ್ರಂಥಗಳ ಹೆಸರನ್ನು ಹೇಳಿದ್ರೇ ಮೈ ರೋಮಾಂಚವಾಗತ್ತೆ. ಆ ಗ್ರಂಥಗಳು ಎಂದು ಬರೆದರೋ ಅಂದಿನಿಂದ ಇವತ್ತಿನವರೆಗೆ ಆ ಗ್ರಂಥಗಳನ್ನು ಓದಿದರೆ ಅವನು ಪಂಡಿತ, ಪರಿಪೂರ್ಣ ಪಂಡಿತ ಎನ್ನುವಷ್ಟರ ಮಟ್ಟಿಗೆ ಸತ್ವಶಾಲಿಯಾದ ಗ್ರಂಥಗಳಾಗಿವೆ, ಶಕ್ತಿಶಾಲಿಯಾದ ಗ್ರಂಥಗಳು, ಅಕಾಟ್ಯ ಯುಕ್ತಿಗಳಿಂದ ತುಂಬಿದ ಗ್ರಂಥಗಳು. ಪ್ರಾಯ ವ್ಯಾಸರಾಜರ ತರುವಾಯ ವಿಜೇಂದ್ರ ಸ್ವಾಮಿಗಳಾಗಲಿ, ರಘುತ್ತಮ ತೀರ್ಥರಾಗಲಿ, ವೇದೇಶ ತೀರ್ಥರಾಗಲಿ, ವಿದ್ಯಾಧೀಶರಾಗಲಿ, ಯಾದವಾರ್ಯರಾಗಲಿ, ಶ್ರೀನಿವಾಸ ತೀರ್ಥರಾಗಲಿ, ರಾಘವೇಂದ್ರ ಸ್ವಾಮಿಗಳು, ವ್ಯಾಸತತ್ವಜ್ಞರು, ಸತ್ಯನಾಥರು, ಸತ್ಯಧರ್ಮರು, ಯಾವ್ಯಾವ ಸತ್ಯವ್ರತರು, ಯಾವ ಗ್ರಂಥಕಾರರಾಗಿದ್ದಾರೋ ಎಲ್ಲ ಗ್ರಂಥಕಾರರು ಕೂಡ ವ್ಯಾಸರಾಜರನ್ನು ಉಪಜೀವಿಸಿದವರೇ. ಪ್ರಾಯ ಶ್ರೀಮನ್ಯಾಯ ಸುಧಾಕ್ಕೆ ಹೆಸರಿಗೆ ಗ್ರಂಥವನ್ನು ಟಿಪ್ಪಣಿಯನ್ನು ಬರೆದಿಲ್ಲ ಅಷ್ಟೇ ಹೆಸರಿಗೆ, ಆದರೆ ಅವರು ಬರೆದ ಗ್ರಂಥಗಳಲ್ಲೇನೇ ಟೀಕಾಕೃತ್ಪಾದರ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನಗಳು ಬಂದೋಗಿವೆ. ಅಷ್ಟು ಅಸಾಧಾರಣವಾದ ಕಾರ್ಯವನ್ನು ಮಾಡಿದರು. ಅದ್ವೈತದ ಖಂಡನಕ್ಕಾಗೇನೆ ಅದ್ವೈತದ ನೂರಾರು ಮುಖಗಳು, ಎಷ್ಟು ಶ್ರುತಿಗಳು, ಎಷ್ಟು ಅನುಮಾನಗಳು, ಎಷ್ಟು ಅವರ ಸೂಕ್ಷ್ಮವಾದ ತತ್ವಗಳು, ಎಷ್ಟು ಅವರ ಸಿದ್ಧಾಂತದ ಪ್ರಮೇಯಗಳು, ಯುಕ್ತಿ ಜಾಲಗಳು, ಅವುಗಳನ್ನೆಲ್ಲವನ್ನು ಪ್ರತ್ಯೇಕವಾಗಿ ಖಂಡನ ಮಾಡಿದ್ದು, ಸುಮ್ಮನೆ ಸಂಮುಗ್ಧವಾಗಿ ಖಂಡನ ಮಾಡಿದ್ದಲ್ಲ. ಜ್ಞಾನ ವಿಧಿ ಬರೋದಿಲ್ಲ, ಬಂದೇ ಬರ್ತದೆ. ಅಜ್ಞಾನದ ವಿಷಯ ಸಂಭವಿಸುವುದಿಲ್ಲ, ಆಶ್ರಯ ಸಂಭವಿಸುವುದಿಲ್ಲ. ಚಿನ್ಮಾತ್ರ ಆಶ್ರಯವಲ್ಲ, ಬ್ರಹ್ಮ ಆಶ್ರಯನಲ್ಲ, ಸರ್ವಜ್ಞ ಆಶ್ರಯನಲ್ಲ, ಜೀವರು ಆಶ್ರಯ. ಪ್ರತಿಯೊಂದಕ್ಕೂ ಪ್ರತ್ಯೇಕವಾದ ಪ್ರಕರಣ. ಕರ್ತೃತ್ವಾಧ್ಯಾಸ ಮಾಡ್ಲಿಕ್ಕೆ ದೇಹಾತ್ಮೈಕ್ಯಾಧ್ಯಾಸ ಬರುವುದಿಲ್ಲ. ಅಹಮರ್ಥ ಅಂತ ಅನ್ನೋದು ಆ ಅದ್ವೈತಗಳು ಹೇಳುವುದು ಸರಿಯಲ್ಲ. ಅವಿದ್ಯಿಕ ರಜತೋತ್ಪತ್ತಿಯಾಗುವುದಿಲ್ಲ. ಅನ್ಯಥಾಖ್ಯಾತಿವಾದವೇ ಸಮಂಜಸ, ಅನ್ಯವಚನೀಯ ಖ್ಯಾತಿ. ಎಷ್ಟು ಮಾತುಗಳು, ಒಂದೊಂದು ಶ್ರುತಿಗೆ ಒಂದೊಂದು ಪ್ರಕರಣ. ತತ್ವಮಸಿಗೊಂದು, ಅಹಂ ಬ್ರಹ್ಮಾಸ್ಮಿಗೊಂದು, ನೇಹನಾನಸ್ತಿ ಕಿಂಚನಮೊಂದು, ವಾಚಾರಂಭಣಂ ಬೇರೆ, ಯತ್ರ ದ್ವೈತಮೇವತಿ ಬೇರೆ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಪ್ರಕರಣ. ಸ್ಟ್ರಕ್ಚರ್ಡ್ ಆಗಿ, ಸಂಪೂರ್ಣವಾಗಿ, ವ್ಯವಸ್ಥಿತ ರೀತಿಯಲ್ಲಿ ಎಲ್ಲ ಮತಗಳನ್ನು, ಅವರೆಲ್ಲ ಸೂಕ್ಷ್ಮವಾದಂತಹ ಪ್ರಮೇಯಗಳನ್ನು, ತತ್ವಗಳನ್ನು, ವಾದಗಳನ್ನು, ಯುಕ್ತಿಗಳನ್ನು, ಯುಕ್ತಿ ಜಾಲಗಳನ್ನು ಪ್ರತ್ಯೇಕವಾಗಿ ಅನುವಾದ ಮಾಡಿ 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 ಖಂಡನವನ್ನು ಮಾಡಿದ್ದು. ಒಂದು ಗ್ರಂಥ ಅಲ್ಲ, ಎರಡು ಗ್ರಂಥವಲ್ಲ. ಅನೇಕಾನೇಕ ಗ್ರಂಥಗಳ ಪರಾಮರ್ಶವನ್ನು ಮಾಡಿ ಖಂಡನ ಮಾಡ್ತಾರೆ. ನ್ಯಾಯಾಮೃತದಲ್ಲಿ, ಚಂದ್ರಿಕಾದಲ್ಲಿ, ತರ್ಕತಾಂಡ. ತರ್ಕತಾಂಡವದಲ್ಲಿ ತರ್ಕಶಾಸ್ತ್ರದ ಖಂಡನೆ, ತರ್ಕತಾಂಡವದಲ್ಲಿ ಮೀಮಾಂಸಾಶಾಸ್ತ್ರದ್ದೂ ಖಂಡನೆ ಮಾಡ್ತಾರೆ. ಮೀಮಾಂಸಾಶಾಸ್ತ್ರದ ಖಂಡನವನ್ನು ಮಾಡುವಾಗ ಮೂಲೆಯಲ್ಲಿರುವಂತಹ ಗ್ರಂಥಗಳು, ಪ್ರಾಚೀನ ಗ್ರಂಥಗಳೇನೋ, ಆ ಗ್ರಂಥಗಳಲ್ಲಿದ್ದ ತತ್ವಗಳೇನೋ ಅವುಗಳನ್ನು ತಂದು ಉಪಕ್ರಮಕ್ಕಿಂತಲೂ ಉಪಸಂಹಾರ ಬಲಿಷ್ಠ ಅನ್ನುವುದನ್ನು ಸಮರ್ಥನೆ ಮಾಡುವುದು.
ಶ್ರುತಲಿಂಗ ವಾಕ್ಯ ಪ್ರಕರಣಗಳಲ್ಲಿ ಅವುಗಳ ಲಕ್ಷಣವೇನು, ಅವರು ಹೇಳಿದ ಲಕ್ಷಣ ಸರಿಯಲ್ಲ, ನಮ್ಮ ಲಕ್ಷಣಗಳು ಸರಿ, ಅವರು ಹೇಳಿದ ಬಲಾಬಲಗಳಿಗೆ ಕಾರಣಗಳು ಸರಿಯಲ್ಲ, ನಾವು ಹೇಳಿದ ಬಲಾಬಲಗಳ ಕಾರಣಗಳು ಸಮಂಜಸ. ಒಂದೇ ಎರಡೇ ಮೂರೇ ಗಂಗೇಶೋಪಾಧ್ಯಾಯ ಬರೆದಂತಹ ಚಿಂತಾಮಣಿಯನ್ನು ಹೆಚ್ಚೂ ಕಡಿಮೆ ಇಡಿಯಾಗಿ ಖಂಡನ ಮಾಡಿದ್ದು ಪ್ರಾಮಾಣ್ಯವಾದದಿಂದ ಕೊನೆಯವರೆಗೆ. ಅದರಲ್ಲಿ ಯಾವುದು ನಮಗೆ ಸಮ್ಮತವಾದದ್ದು ಅಂಥ ಕೆಲವು ಪ್ರಕರಣಗಳನ್ನು ಬಿಟ್ಟಿರಬಹುದು. ಉದಯನಾಚಾರ್ಯರ ಖಂಡನೆ, ವಾಚಸ್ಪತಿ ಮಿಶ್ರರ ಖಂಡನೆ, ಭಾಟ್ಯರ ಖಂಡನೆ, ಸಾಂಖ್ಯರ ಖಂಡನೆ, ಪ್ರಭಾಕರರ ಮತ ಖಂಡನ, ಶಾಲಿಕಾನಾಥ ಮಿಶ್ರನ ಖಂಡನ, ಭವನಾಥನ ಖಂಡನ, ಪಾರ್ಥಸಾರಥಿ ಮಿಶ್ರ, ಏನು ಒಂದೇ ಎರಡೇ ನೂರಾರು ಗ್ರಂಥಗಳ. ತರ್ಕಶಾಸ್ತ್ರದಲ್ಲಂತೂ ಯಜ್ಞಪತಿ ಉಪಾಧ್ಯಾಯ, ರುಚಿದತ್ತೋಪಾಧ್ಯಾಯ, ವರ್ಧಮಾನ ಉಪಾಧ್ಯಾಯ, ಗಂಗೇಶೋಪಾಧ್ಯಾಯ, ನರಹರಿ ಮಿಶ್ರ ಅಂತ ಯಾರೋ ಅವರನ್ನು ರಾಯರು ತೆಗೆದುಕೊಳ್ತಾರೆ. ಹೀಗೆ ನಾನಾ ಮತಗಳೇನಿವೆ ಅವುಗಳನ್ನೆಲ್ಲ ವಿಮರ್ಶೆ ಮಾಡಿ ಖಂಡನ. ಇಷ್ಟು ಅಪಾರವಾದ ಗ್ರಂಥವನ್ನು ಬರೆದಂತಹ ದೊಡ್ಡ ಗ್ರಂಥಗಳು, ಸಂಖ್ಯೆ ಕಮ್ಮಿ, ಅದ್ಭುತವಾದ ಗ್ರಂಥಗಳನ್ನು ಬರೆದ ವ್ಯಾಸರಾಜರು 732 ಹನುಮಂತನ ಪ್ರತಿಮೆಯನ್ನು, 37 ಮೂರ್ತಿರ್ ಹನುಮತ ಪ್ರಭೋ ಪ್ರತಿಷ್ಠಾತ ಸ್ಮೃತಿಖ್ಯಾತ ಸ್ತಂಭಜೆ ವ್ಯಾಸಯೋಗಿನಂ. 732. ಅದು ಏನು ಸಂಕೇತ, ಯಾಕೆ ಆ ಏನು ಉದ್ದೇಶವಿತ್ತು ಅರ್ಥವಾಗುವುದಿಲ್ಲ. ಆದರೆ ಅಷ್ಟು ಪ್ರತಿಮೆಗಳನ್ನು, ಹೆಚ್ಚು ಪ್ರತಿಮೆಗಳು ನಮ್ಮ ವೇದವ್ಯಾಸ ತೀರ್ಥರು ಇರುವಂತಹ ಪೆನಗೊಂಡೆ ಗುಡ್ಡದಲ್ಲೇನೆ ಹೆಚ್ಚು ಪ್ರತಿಮೆಗಳಿವೆ ಅಂತ ಕೇಳ್ತೇವೆ. ಆ ರೀತಿಯಾಗಿ ಎಲ್ಲಿ ನೋಡಿದಲ್ಲಿ ಮುಖ್ಯ ಪ್ರಾಣದೇವರನ್ನು ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದು. ಎಲ್ಲಿ ನೋಡಿದಲ್ಲಿ ನೂರಾರು ಊರುಗಳಲ್ಲಿ ನಾವು ನೋಡ್ತೇವೆ, ಕೇಳ್ತೇವೆ. ಇಂಥ ಅದ್ಭುತವಾದಂತಹ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡುವುದಲ್ಲದೆ 3 ಕೋಟಿ ಪ್ರಾಣಮಂತ್ರ ಜಪವನ್ನು ಮಾಡಿ, 3 ಕೋಟಿ ಪ್ರಾಣಮಂತ್ರ ಜಪವನ್ನು ಮಾಡಿ ಯಂತ್ರೋದ್ಧಾರಕ ಪ್ರಾಣದೇವರನ್ನು ಶಿಲೆಯಲ್ಲಿ ಕೆತ್ತನೆ ಮಾಡಿ, ಅದು ಹಾರಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಸ್ವಯಂ ತಾವೇ ಅದಕ್ಕೆ ಬಂಧನವನ್ನು ಮಾಡಿ ಯಂತ್ರದಲ್ಲಿ ಹಾಕಿ ಅವರನ್ನಲ್ಲಿ ಸ್ಥಾಪನೆ ಮಾಡಿ ಗಟ್ಟಿಯಾಗಿ ಕೂಡಿಸಿ ಸಕಲ ಭಕ್ತರಿಗೆ ಎಲ್ಲ ಅನಿಷ್ಟಗಳನ್ನು ಕಳೆದುಕೊಂಡು ಇಷ್ಟಾರ್ಥಗಳನ್ನು ಹೊಂದಿ ಜ್ಞಾನಾದಿಗಳ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವುದಕ್ಕೆ ದೊಡ್ಡ ತಾಣವನ್ನು ಮಾಡಿಕೊಟ್ಟರು. ಅಷ್ಟು ಪ್ರತಿಮಾ ಪ್ರತಿಷ್ಠಾಪನೆ ಯಾವಾಗ ಮಾಡಿದರು, ಚಂದ್ರಿಕಾ ಯಾವಾಗ ಬರೆದ್ರು, ನ್ಯಾಯಮತ ಯಾವಾಗ ಬರೆದ್ರು ಅರ್ಥವಾಗುವುದಿಲ್ಲ. ಮಹಾನುಭಾವರ ಚರಿತ್ರೆಯೇ ಹಾಗೆ. ನಿರ್ಮಾಲ್ಯವನ್ನು ಮಾಡುವುದಕ್ಕೆ ಕೂತ ಸಂದರ್ಭದಲ್ಲಿ ಕೃಷ್ಣನ ಪ್ರತಿಮೆ ಅದನ್ನು ತೆಗೆದು ಪೂಜೆ ಮಾಡ್ತಾ ಇದ್ದಾರೆ. ಮಾಡ್ತಾ ಇರುವಾಗ ಶಾಲಿಗ್ರಾಮದಿಂದ ಪರಮಾತ್ಮನನ್ನು ಕುಣಿಸ್ತಾ ಇದ್ದಾರೆ. ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇರುವಾಗ ಶಾಲಿಗ್ರಾಮದಿಂದನೇ ತಟ್ಟಿ ತಾಳವನ್ನು ಹಾಕ್ತಾ ಇದ್ರು ಅಂತ ಹೇಳ್ತಾರೆ. ದೇವರು ಕುಣಿತಾ ಇದ್ದ. ಜನ ನೋಡಿದ ತಕ್ಷಣಕ್ಕೆ ಪರಮಾತ್ಮ ನಿಂತು ಬಿಟ್ಟ. ನರ್ತನ ಮಾಡುವುದನ್ನು ನಿಂತರೆ ನೃತ್ಯದ ಶಾಸ್ತ್ರದ ಏನೊಂದು ಕ್ರಮವೋ ಅದಕ್ಕೆ ವಿಪರೀತವಾಗಿರುವ ಕ್ರಮದಲ್ಲಿ ಕಾಲಿಟ್ಟು ಪರಮಾತ್ಮ ನಿಂತು ಬಿಟ್ಟ. ವ್ಯಾಸರಾಜರಿಗೆ ಪ್ರತ್ಯಕ್ಷನ. ಶ್ರೀಪಾದರಾಜರ ಶಿಷ್ಯರಾಗಿ ವ್ಯಾಸರಾಜರು ಒಂದು ಗುಹೆ, ಆ ಗುಹೆಯಲ್ಲಿ ಈಗಲೂ ಇದೆ. ಆ ಗುಹೆಯಲ್ಲಿ ಕೂತ್ಕೊಂಡು ಚಿಂತನವನ್ನು ಮಾಡ್ತಾ ಇದ್ರು. ಹಾವು ಬಂದು ಅವರನ್ನು ಸುತ್ತಿದೆ. ಶ್ರೀಪಾದರಾಜರು ಬಂದು ಹಾವಿನ ಭಾಷೆಯಲ್ಲೇನೆ ಮಾತಾಡಿ ಅದನ್ನು ಕೊಟ್ಟು ಕಳಿಸ್ತಾರೆ. ಹೇಳ್ತಾರೆ, ಆ ಹಾವು ವ್ಯಾಸರಾಜನ ನಾಲಿಗೆಯ ಮೇಲೆ ಆ ನಾಲಿಗೆಯನ್ನು ನೆಕ್ಕಿ ಹೋಯಿತು. ಶೇಷದೇವರ ಆವೇಶದಿಂದ, ಅವರ ಅನುಗ್ರಹದಿಂದ ವಿಶಿಷ್ಟವಾದ ವ್ಯಾಖ್ಯಾನವನ್ನು ಬರೆಯುವಂತಹ ಸಾಮರ್ಥ್ಯ ಬಂದಿದೆ. ಅಪಾರವಾದ ಭಕ್ತಿ ಬ್ರಹ್ಮಣ್ಯ ತೀರ್ಥರಲ್ಲಿ ಶ್ರೀಪಾದರಾಜರ ಮೇಲೆ.
ಇಬ್ಬರ ಮೇಲೆ ಅಪಾರವಾದ ಭಕ್ತಿ. ಶ್ರೀಪಾದರಾಜರು ವಿದ್ಯೆಯನ್ನು ಕೊಟ್ಟವರು, ಬ್ರಹ್ಮಣ್ಯ ತೀರ್ಥರು ಆಶ್ರಮವನ್ನು ಪ್ರಣಮಾದಿ ಮಂತ್ರಗಳನ್ನು ಉಪದೇಶ ಮಾಡಿದವರು, ಪೀಠಕ್ಕೆ ದೀಕ್ಷೆಯನ್ನು ಕೊಟ್ಟವರು. ತಿರುಪತಿಯಲ್ಲಿ ಹೋಗಿ 12 ವರ್ಷಗಳವರೆಗೆ ನಿರಂತರವಾಗಿ ವೆಂಕಟೇಶ ದೇವರ ಸೇವೆಯನ್ನು ಪೂಜೆಯನ್ನು ಮಾಡಿ ಆರಾಧನೆ ಮಾಡಿ ಬಂದವರು. ಸೀಮೆಯ ವಿವಾದ ಬಂದರೆ, ಊರಿಗೆ ಸೀಮೆಯ ವಿವಾದ, ದೇವಸ್ಥಾನಗಳಿಗೆ ಸೀಮೆಯ ವಿವಾದ ಬಂದಾಗ ವ್ಯಾಸರಾಜರನ್ನು ಕರೆಸಿ ವ್ಯಾಸರಾಜರೇ ನಿರ್ಣಯವನ್ನು ಕೊಡಬೇಕಂತೆ. ಇಷ್ಟು ನಿಮ್ಮ ದೇವಸ್ಥಾನಕ್ಕೆ ಹೊಲ ಅಥವಾ ಭೂಮಿ, ಅದರ ಮುಂದೆ ಮತ್ತೊಂದು ದೇವಸ್ಥಾನಕ್ಕೆ, ನಿಮ್ಮ ಊರಿಗೆ ಇಷ್ಟು, ಅದರ ಮುಂದೆ ಬೇರೆ ಊರು ಅಂತ. ಸೀಮಾನಂ ತತ್ರ ತತ್ರೈತ್ಯ ಕ್ಷೇತ್ರೇಶು ಚ ಮಹಾಮತಿ ವ್ಯವಸ್ಥಾಪ್ಯತ್ರ ಮರ್ಯಾದಂ ಲಬ್ಧಮಸ್ತಮಯಾಶ್ರಯ. ಭೂತಪ್ರೇತ ಪಿಶಾಚಗಳ ಬಾಧೆಯಂತೂ ವ್ಯಾಸರಾಜರ ನಾಮಸ್ಮರಣೆಯಿಂದಲೇ ಪರಿಹಾರವಾಗಬೇಕು. ಶ್ರೀಪಾದರಾಜರ ಶಿಷ್ಯರಾದದ್ದರಿಂದಲೋ ಭಗವಂತನ ಸಂಕಲ್ಪದಿಂದ ಕನ್ನಡದಲ್ಲಿ ಹಾಡುಗಳನ್ನು ಮಾಡಿ, ಅಷ್ಟೇ ಅಲ್ಲದೆ ಕರ್ನಾಟಕ ಸಂಗೀತಕ್ಕೆ ಪಿತಾಮಹ ಎಂದು ಪ್ರಸಿದ್ಧರಾದ ಮಹಾನುಭಾವರು ಪುರಂದರದಾಸರು. ಅಂಥ ಪುರಂದರದಾಸರಿಗೆ ದೀಕ್ಷೆಯನ್ನು ಕೊಟ್ಟು ಅವರ ಉದ್ಧಾರವನ್ನು ಮಾಡಿದವರು ವ್ಯಾಸರಾಜ. ಇವತ್ತು ಅನ್ನಮಯ್ಯ ಇದ್ದಾರೆ, ತ್ಯಾಗರಾಜರಿದ್ದಾರೆ. ಅವರನ್ನು ಯಾರೂ ಕರ್ನಾಟಕ ಸಂಗೀತ ಪಿತಾಮಹರು ಅಂತ ಕರೆಯೋದಿಲ್ಲ. ಕರ್ನಾಟಕ ಸಂಗೀತ ಪಿತಾಮಹರು ಅಂತ ಪ್ರಸಿದ್ಧರಾದವರು ಹಾಗೂ ಸರ್ವರಿಂದ ಮಾನ್ಯರಾದವರು ಪುರಂದರದಾಸರೇ. ಸರಿಯಾಗಿ ತಿಳಿದು ಅಂಥ ಮಹಾನುಭಾವರಿಗೆ ದೀಕ್ಷೆಯನ್ನು ಕೊಟ್ಟು ಉದ್ಧಾರ ಮಾಡಿದ ಗುರುಗಳು ವ್ಯಾಸರಾಜರು. ಕನಕದಾಸರನ್ನು ಉದ್ಧಾರ ಮಾಡಿದ ಮಹಾನುಭಾವರು ವ್ಯಾಸರಾಜರು. ಆ ಕಾಲದಲ್ಲಿ ತಿಮ್ಮಣ್ಣದಾಸರು ಅಂತೂ ಒಬ್ಬರಿದ್ದರು. ಹೀಗೆ ಅಂತ ಪ್ರಸಿದ್ಧಿ ಇದೆ. ವಾದರಾಜರು ವ್ಯಾಸರಾಜರ ಹತ್ರ ಬಂದಿದ್ದರು ಅಂತ ನಾವು ಅನೇಕ ವರ್ಷಗಳವರೆಗಿದ್ದರು ಅಂತ ಅನ್ನೋದಾಗಿ ಕೇಳ್ತೇವೆ. ವಿಜೇಂದ್ರ ಸ್ವಾಮಿಗಳಂತೂ ಅಖಂಡವಾಗಿ ನವಕುರ್ತೋ ನ್ಯಾಯಸುಧಾ 9 ಬಾರಿ ನ್ಯಾಯಸುಧಾವನ್ನು ಅಧ್ಯಯನ ಮಾಡಿದ್ದಾರೆ. ಮ್ಯಾಟ್ರಿಕ್ಕಿನಲ್ಲಿ 10 ವರ್ಷ ಕೂತೆ ಅಂತಂತಾರಲ್ಲ, ಹಾಗಲ್ಲ ಇದು. ಅವರು ಪಾಠ ಏನು ಹೇಳಿರಬೇಕು, ವಿಜೇಂದ್ರ ಸ್ವಾಮಿಗಳು ಜ್ಞಾನ ಏನು ಮಾಡಿಕೊಂಡಿರಬೇಕು, ಊಹಾತೀತ. ಮಹಾಮೇಧಾವಿಗಳು ವ್ಯಾಸರಾಜರು, ಮಹಾಮೇಧಾವಿಗಳು ವಿಜೇಂದ್ರರು, ವಿಷ್ಣು ತೀರ್ಥರು ಪೂರ್ವ ಅವಸ್ಥೆಯಲ್ಲಿ. ಕೃಷ್ಣದೇವರಾಯನಿಗೆ ಗುರುವಾಗಿ ಅವನ ಸಿಂಹಾಸನದಲ್ಲಿ ಕೂತ್ಕೊಂಡು ನೀವು ಕೂಡಬೇಕು ಅಂತ ಹೇಳಿದಾಗ ಆಯಿತು ನಾನು ಕೂಡ್ತೇನೆ, ಆದರೆ ಒಂದು ಕರಾರಿನ ಮೇಲೆ, ಆಗ ನನ್ನ ಮನಸ್ಸಿಗೆ ಬಂದದ್ದನ್ನು ನಾನು ಬ್ರಾಹ್ಮಣರಿಗೆ ದಾನ ಕೊಡ್ತೇನೆ, ಎಲ್ಲರಿಗೆ ದಾನ ಕೊಡ್ತೇನೆ. ಅವರ ಪಂಥವನ್ನು ನೋಡದೆ ವ್ಯಾಸರಾಜರು ದಾನ ಕೊಟ್ಟಿದ್ದಾರೆ. ಮಾಧ್ವರಿಗೆ ಮಾತ್ರ ಕೊಟ್ಟದ್ದಲ್ಲ. ಪುರಂದರದಾಸರ ಸುಳಾದಿ ಇದೆ ಅಂತ ನಾನು ಹೇಳಿದನಲ್ಲ, ಆ ಸುಳಾದಿಯಲ್ಲಿ ಇದೇ ಸ್ಥಾನದಲ್ಲಿ ನಮ್ಮ ಆಚಾರ್ಯರು ನಾರಾಯಣರಾಯರ್ ಅಂತ ಇದ್ದರು, ಅವರಿಂದ ಹೇಳಿಸ್ಬೇಕು ಸುಳಾದಿಗಳನ್ನು. ಆ ಸುಳಾದಿಗಳಲ್ಲಿ ಒಂದು ಮಾತು ಬರ್ತದೆ, ಊರೂರುಗಳನ್ನು ಕಟ್ಟಿಕೊಡ್ತಾ ಇದ್ರು. ನದಿಯ ದಂಡೆ ಮೇಲೆ ಊರೂರುಗಳನ್ನು ಕಟ್ಟಿಕೊಡ್ತಾ ಇದ್ರು ಪುರ. ಆ ಪುರದಲ್ಲಿ ಅಗ್ರಹಾರಗಳು, ನದಿ ದಂಡೆಗೆ ಬ್ರಾಹ್ಮಣರ ಓಣಿಗಳು, ಅಗ್ರಹಾರಗಳನ್ನು 100 ಮನೆಗಳು, ಅಗ್ನಿಹೋತ್ರವನ್ನು ಮಾಡತಕ್ಕ, ಪಾಠ ಪ್ರವಚನವನ್ನು ಮಾಡುವ, ವೇದ ವಿದ್ವಾಂಸರು ಇರುವ, ಪುರಾಣವನ್ನು ಹೇಳುವ, ಜ್ಯೋತಿಷ್ಯವನ್ನು ಹೇಳುವಂತಹ, ಶಾಸ್ತ್ರ ವಾಕ್ಯಾರ್ಥಗಳನ್ನು ಮಾಡತಕ್ಕಂತಹ ಅನೇಕ ಪಂಡಿತರಿಗೆ ತಾಣವನ್ನು ಕಲ್ಪಿಸಿಕೊಟ್ಟಿರು. ಭೂದಾನ, ಗೋದಾನ, ಗೃಹದಾನ ಇತ್ಯಾದಿಗಳಂತೂ ಸರಿಯೇ ಸರಿ. ಅನೇಕ ಕಡೆಗೆ ಕೆರೆಗಳನ್ನು ಕಟ್ಟಿಸಿದರು.
ಹಾವಿಗಳನ್ನು ತೋಡಿಸಿಕೊಟ್ರು. ಏನು ವ್ಯಾಸರಾಜರ ಮಾತು. ಮಾನವನ ಬುದ್ಧಿಗೆ ಗೋಚರವಾಗುವುದಿಲ್ಲ. ಇಷ್ಟೆಲ್ಲ ಮಾಡುವುದು ಸಾಧ್ಯವಾ? ಆಗಿನ ಕಾಲಕ್ಕೆ ಸೋಮನಾಥ ಕವಿ ಹೇಳ್ತಾನೆ, ಯಾರೇ ಒಬ್ಬ ದೊಡ್ಡ ಪಂಡಿತ ಅಂತಾಗಿ ಬಂದರೆ ಅವನಿಗೆ ಪರೀಕ್ಷೆ ಮಾಡುವುದಕ್ಕೆ ಅವನ ಹೊರಗಲ್ಲು ಅಂತಂದರೆ ವ್ಯಾಸರಾಜರು. ವ್ಯಾಸರಾಜರ ಹತ್ರ ಬಂದು ಅವನ ಶಾಸ್ತ್ರಾರ್ಥ, ವಾಕ್ಯಾರ್ಥ, ಚರ್ಚೆ, ಅನುವಾದ ಇತ್ಯಾದಿಗಳನ್ನು ಮಾಡಿದಾಗ ವ್ಯಾಸರಾಜರು ತಲೆ ಅಲ್ಲಾಡಿಸಿದರೆ ಸಾಕು, ಬೇಷಂತ ಅನ್ನಬೇಕಾಗಿಲ್ಲ, ಬಾಯಿಂದ ತಲೆ ಅಲ್ಲಾಡಿಸಿದರೆ ಸಾಕಂತೆ. ಶ್ಲಾಘಾಕಂಪನ, ಅಷ್ಟು ಎತ್ತರದ ಪಂಡಿತರು, ಜ್ಞಾನಿಗಳು ವ್ಯಾಸರಾಜರು. ಯದಧೀತಂ ತದಧೀತಂ ಯನ್ನಾಧೀತಂ ತದಪ್ಯಧೀತಂ ನವೀನಂ ವ್ಯಾಸೇನ. ಪಕ್ಷಧರ ಮಿಶ್ರ ಅಂತನ್ನುವ ದೊಡ್ಡ ನೈಯಾಯಿಕ ತಾರ್ಕಿಕ ಮಿಥಿಲಾ ದೇಶದಲ್ಲಿ ನಾನೇನು ಓದಿದ್ದೇನೆ ಅದನ್ನು ಓದಿದ್ದಾರೆ, ನಾನೇನು ಓದಿಲ್ಲ ಅದನ್ನು ಓದಿದ್ದಾರೆ ವ್ಯಾಸರಾಜರು. ಅಹೋಭಾಗ್ಯ, ಅಹೋಭಾಗ್ಯ. ಇಂಥ ಗುರುಗಳು ನಮಗೆ ಗ್ರಂಥಗಳನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ಪುರಂದರದಾಸರು ಇನ್ನೊಂದು ಕಡೆಗೆ ಹೇಳ್ತಾರೆ, ಸಾಸಿರ ಹೆಡೆಯ ಶೇಷದೇವರೇ ಕೊಂಡಾಡಬೇಕು ವ್ಯಾಸರಾಜರ ಇರವ. ವ್ಯಾಸರಾಜರು ಇರುವ ಪದ್ಧತಿ ಏನಿದೆಯಲ್ಲ ಅದನ್ನು ಕೊಂಡಾಡಬೇಕಾದರೆ, ವರ್ಣನೆ ಮಾಡಬೇಕಾದರೆ 1000 ಹೆಡೆಯ ಶೇಷದೇವರು ವರ್ಣನೆ ಮಾಡಬೇಕು. ಅಷ್ಟು ಅದ್ಭುತವಾದಂತಹ ವ್ಯಾಸರಾಜರ ಮಹಿಮೆ ಅಂತ ಕೇಳುತ್ತೇವೆ. ಇಂಥ ಮಹಾನುಭಾವರು ವ್ಯಾಸರಾಜರು, ಅವರ ಆರಾಧನೆ ಇವತ್ತು ತುಂಬ 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 ಹೆಚ್ಚಿನ ಋಣವಿದೆ, ಅನುಗ್ರಹವಿದೆ. ಅವರ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು, ಆ ಜ್ಞಾನವನ್ನು ಪಡೀಬೇಕು ಅನ್ನುವಂತಹ ಅಪೇಕ್ಷೆಯಿಂದ ಅವರ ಪಾದಾರವಿಂದಗಳಲ್ಲಿ ಅನಂತ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಅತ್ಯಂತ ನಮ್ರವಾಗಿ ನಾವೆಲ್ಲರೂ ಸಮರ್ಪಣೆ ಮಾಡೋಣ. ವ್ಯಾಸರಾಜರಂತಹ ಮಹಾನುಭಾವರು ನಮಗೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡಲಿ, ತಮ್ಮ ಗ್ರಂಥಗಳಲ್ಲಿ ವಿಶೇಷವಾದ ಆಸಕ್ತಿಯನ್ನು ಕೊಟ್ಟು ನಮ್ಮ ಯೋಗ್ಯತಾನುಸಾರವಾಗಿ ಅತ್ಯುತ್ತಮವಾದ ಜ್ಞಾನವನ್ನು ಕೊಟ್ಟು ಸಿದ್ಧಾಂತ ಸ್ಥಾಪನೆ ಮಾಡುವ ಭಾಗ್ಯ, ದುರ್ಮತಗಳ ಖಂಡನ ಮಾಡುವ ಭಾಗ್ಯ, ಗ್ರಂಥ ಲೇಖನ ಮಾಡುವ ಭಾಗ್ಯ, ನಿರಂತರವಾಗಿ ಪಾಠಪ್ರವಚನವನ್ನು ಮಾಡುವ ಭಾಗ್ಯ, ಭಗವಂತನನ್ನು ಆರಾಧಿಸುವಂತಹ ಭಾಗ್ಯ ವ್ಯಾಸರಾಜರು ಕರುಣಿಸಲಿ ಅಂತ ಹೇಳಿ ನಾವು ನೀವು ಎಲ್ಲರೂ ಕೂಡ ಅವರ ಪಾದಾರವಿಂದಗಳಿಗೆ ಭಕ್ತಿ ಪುರಸ್ಸರವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.